ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಒಂದು ಸೆನ್ಸಿಟಿವ್ ವಿಚಾರ ನಡೀತು ನನ್ನ ಶಾಪ್ ಒಳಗಡೆ. ಸೊ ಅದನ್ನೇನು ಅಂತ ಹೇಳ್ಬಿಟ್ಟು ನಿಮ್ ಮುಂದೆ ಹಚ್ಕೋಬೇಕಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ಲಿಕ್ಕೆ. ಸೊ ಇವತ್ತು ಬೆಳಿಗ್ಗೆ ಒಬ್ಬ ಆರ್ಮಿ ಪರ್ಸನ್ ಒಬ್ರು ನನ್ನ ಶಾಪಿಗೆ ಬಂದಿದ್ರು. ಅವ್ರು ನಾನ್ ಸೇಲ್ ಮಾಡುವಂತ ಪ್ರಾಡಕ್ಟ್ ನ ಯಾವಾಗ್ಲೂ ಒಂದು ಪರ್ಚೇಸ್ ಮಾಡ್ತಾ ಇರ್ತಾರೆ. ಸೊ ಆಲ್ಮೋಸ್ಟ್ ನಮ್ದು ಅವ್ರದ್ದು ಒಂದು 2 ವರ್ಷದ ಪರಿಚಯ. ಸೊ ನಾನು ಯಾರೇ ಬಂದ್ರು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡೋದು ನನಗೆ ಮುಂಚಿಂದನೂ ಒಂದು ರೂಢಿ. ಅದು ಯಾರ ಬರೀ ಒಂದೇ ಬೇರೆ ಬೇರೆ ಫೀಲ್ಡ್ ನವ್ರು ಯಾರೇ ಬಂದ್ರು ಕೂಡ ನಾನು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತೇನೆ. ಅವ್ರ ಫೀಲ್ಡ್ ಆಕ್ಟಿವಿಟೀಸ್ ಗಳು ಏನಿರ್ತಾವ, ಅವರಲ್ಲಿ ಸ್ಟ್ರಗಲ್ಸ್ ಗಳು, ಹ್ಯಾಪಿನೆಸ್ ಏನಿರ್ತಾವ, ಅದನ್ನೆಲ್ಲ ಕೇಳುವಂತದ್ದು ನಂದೊಂದು ಸ್ವಭಾವ. ಸೊ ಯಥಾ ಪ್ರಕಾರ ಆರ್ಮಿ ಆಫೀಸರ್ ಅಂದ್ರೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಅವ್ರ ಹತ್ರ ಇರ್ತಾವ ಅಂತ ಹೇಳ್ಬಿಟ್ಟು ಇವತ್ತಂಗೆ ಸ್ವಲ್ಪ ಅವರು ಫ್ರೀ ಆಗಿದ್ರು, ನಾನು ಫ್ರೀ ಆಗಿದ್ದೆ. ಸ್ವಲ್ಪ ಮಾತಿಗಳಿದೆ ಅವ್ರನ್ನ. ಸೊ ಹೆಂಗ್ ನಡ್ಲಿಕ್ಕದ ನಿಮ್ದೆಲ್ಲ ಕೆಲಸ, ಅಲ್ಲೆಲ್ಲ ಯಾವ ತರ ರಿಸ್ಕ್ ನಡಿಲಿಕ್ಕತ್ತದ, ನಿಮ್ದು ರಿಸ್ಕ್ ಎಲ್ಲ ಆಲ್ಮೋಸ್ಟ್ ಅವ್ರದ್ದು ಪಾಪ ರಿಸ್ಕ್ ಒಳಗಡೆ ಇರ್ತದೆ ಎಲ್ಲ ಆಕ್ಟಿವಿಟೀಸ್ಗಳು. ಹೆಂಗ್ ನಡೆದ ಕೆಲಸ ಅಂತ ಹೇಳಿದೆ ಅವ್ರು ಹೇಳಿದ್ರು. ಟೀಚಿಂಗ್ ನಡೆದಂತ ಒಂದು ಘಟನೆ ಹೇಳಿದ್ರು. ಸೊ ಲಾಂಗ್ ಬ್ಯಾಕ್ ಅದು ನನಗೆ ಇವತ್ತು ಶೇರ್ ಮಾಡಿದ್ದು. ಅವ್ರು ಒಂದ್ಸರಿ ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ಡ್ಯೂಟಿ ಇಟ್ಟಂತ. ಆ ಡ್ಯೂಟಿ ಮುಗಿಸ್ಕೊಂಡ್ ಬಂದು ಅವ್ರು ಇನ್ನೇನ್ ಶೂಸ್ ತೆಗಿಲಿಕ್ಕತ್ತಾರ, ಸ್ವಲ್ಪ ರಿಫ್ರೆಶ್ ಆಗ್ಬೇಕು ಅಂತ ನೋಡ್ಲಿಕ್ಕತ್ತಾರ. ಅಷ್ಟ್ರೊಳಗೆ ಒಂದು ಕಾಲ್ ಬರುತ್ತಾ, ಒಂದ್ ಕಡೆ ಟೆರರಿಸ್ಟ್ ಅಟ್ಯಾಕ್ ಆಗ್ಯಾರ ಅಂತ ಹೇಳ್ಬಿಟ್ಟು. ಸೊ ಅವ್ರ ಅವಾಗ ಆ ತರದ್ ಕಾಲ್ ಬಂದ್ರೆ ಅವ್ರು ಬಹಳ ಅಲರ್ಟ್ ಆಗಿರ್ಬೇಕು. ಅವರು 24/7 ಕಂಪ್ಲೀಟ್ ಅಲರ್ಟ್ ಆಗಿರ್ತಾರ. ಸೊ ಈ ತರ ನ್ಯೂಸ್ ಬಂದ ತಕ್ಷಣ ಫ್ಯೂ ಮಿನಿಟ್ಸ್ ಅಷ್ಟು ಅವ್ರಿಗೆ ಬಾಕಿ ಇರುತ್ತೆ. ಪಟ ರೆಡಿ ಆಗಿ ಅವರ ಒಂದು ಲೀಡರ್ಸ್ ಗಳು ಎಲ್ಲೆಲ್ಲ ಪಾಯಿಂಟ್ಸ್ ಹೇಳ್ತಾರ ಅಲ್ಲಿ ಇಮಿಡಿಯೇಟ್ ಆಗಿ ಹೋಗ್ತಿರ್ಬೇಕು. ಇವ್ರೊಂದು 10-12 ಜನರ ತಂಡ ಅಲ್ಲಿ ಆಕ್ಯುಪೈ ಮಾಡ್ತಾರಂತ. ಸೊ ಅವಾಗ ಹೇಳ್ತಾರ, ಇವ್ರು ಇವ್ರು ಡಿಸ್ಕಷನ್ ಮಾಡ್ಕೋತ ಎಲ್ಲಿಂದ ಕವರ್ ಮಾಡ್ಬೇಕು, ಯಾವ ತರ ಗ್ರೌಂಡ್ ಕ್ಲಿಯರೆನ್ಸ್ ತಗೊಂಡು ಅವ್ರ ಹತ್ರ ಹೋಗ್ಬೇಕು, ಅವ್ರನ್ನ ಯಾವ ತರ ಕಿಲ್ ಮಾಡ್ಬೇಕು ಅಂತೆಲ್ಲ ಡಿಸ್ಕಷನ್ಸ್ ಮಾಡ್ತಿರ್ಬೇಕಾದ್ರೆ ಅವ್ರು ಇಮಿಡಿಯೇಟ್ ಆಗಿ ಫೈರಿಂಗ್ ಸ್ಟಾರ್ಟ್ ಮಾಡ್ತಾರ. ಇವರು ಅಲರ್ಟ್ ಆಗಿ ಪಟ ಅಲ್ಲೇ ಇದ್ದಂತ ಕೆಲವೊಂದು ಮರ ದಿಬ್ಬಗಳಲ್ಲೆಲ್ಲ ಅಡ್ಕೊಂಡು ಇವರು ಕೂಡ ಫೈರಿಂಗ್ ಸ್ಟಾರ್ಟ್ ಮಾಡ್ತಾರ. ಸೊ ದುರದೃಷ್ಟವಶಾತ್ ಇವರ ಕಾಲಿನ ಹಿಂಭಾಗಕ್ಕ ಒಂದು ಗುಂಡೇಟ್ ಬಿದ್ದ್ಬಿಡುತ್ತ. ಅವ್ರು ಅದನ್ನ ನಂಗೆ ತೋರಿಸಿದ್ರು ಕೂಡ. ಹಿಂದ್ಗಡೆ ಪಾದದ ಮೇಲ್ಭಾಗ ಗುಂಡೇಟ್ ಬಿದ್ದ್ಬಿಟ್ಟದ. ಸೊ ಅವ್ರು ಫುಲ್ ಹ್ಯಾಪಿನೆಸ್ ಆಗಿ ಶೇರ್ ಮಾಡ್ಕೋತಾರ, ನನಗೂ ಹಿಂಗಾಗಿದ್ರಿ ಹಿಂಗಂತಂದು. ಸೊ ನಾನೇನಂದೆ, ನೆಕ್ಸ್ಟ್ ಏನಾಯ್ತು ಅಂತ ಕೇಳಿದೆ, ನನ್ ಕ್ಯೂರಿಯಾಸಿಟಿ. ಸೊ ಅವಾಗ ಹೇಳಿದೆ, ಇಲ್ಲ ನಾವು ಫೈರಿಂಗ್ ಸ್ಟಾರ್ಟ್ ಮಾಡಿದ್ವಿ, ಬಟ್ ನನ್ಗೆ ಗುಂಡೆಟ್ ಬಿದ್ದ ತಕ್ಷಣ ಅವ್ರವರಲ್ಲೇ ಒಬ್ರು ಡಾಕ್ಟರ್ ಅಂತ ಇರ್ತಾರ. ಸೊ ಫಸ್ಟ್ ಏಡ್ ಅವ್ರಿಗೆ ಗೊತ್ತಿರ್ತದ. ಅವ್ರನ್ನ ಸೈಡಿಗೆ ಕರ್ಕೊಂಡೋಗಿ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಎಲ್ಲ ಅವ್ರಿಗೆ ಕೊಟ್ಟು ರೆಸ್ಟ್ ಮಾಡಂಗಿಲ್ಲ. ಮತ್ ಪಟ್ಟಂತ ಕೆಲ್ಸಕ್ಕ ಮತ್ತ ಫೈರಿಂಗ್ ಕೆಲ್ಸಕ್ಕೆ ಪಟ್ಟಂತಂದು ರೆಡಿ ಆಗ್ಬೇಕು. ಸೊ ಅವರ ಟೆರರಿಸ್ಟ್ 1-2-3 ಜನ ಇದ್ರೇನೋ ಅಂತ ಕಾಣಿಸ್ತದ. ಲಾಸ್ಟ್ ಒಬ್ಬವ ಉಳ್ದಿದ್ನಂತ. ಸೊ ಇವ್ರು ಗುರಿ ಇಟ್ಟು ಆತನನ್ನ ಕಿಲ್ ಮಾಡ್ತಾರ, ಅವನಿಗೆ ಶೂಟ್ ಮಾಡಿ ಕಿಲ್ ಮಾಡ್ತಾರ. ಸೊ ತಮಗೆ ಗುಂಡಿಟ್ ಬಿದ್ದಿದ್ರು ಕೂಡ ಅದರಿಂದ ಫ್ಯೂ ಮಿನಿಟ್ಸ್ ಒಳಗಡೆ ಫಸ್ಟ್ ಏಡ್ ತಗೊಂಡು ರಿಕವರ್ ಆಗಿ ಹೋಗಿ ಪ್ಲಾನ್ ಮಾಡಿ ಒಂದು ಕ್ಯಾಲ್ಕುಲೇಟೆಡ್ ಮೈಂಡ್ ಪ್ರಕಾರ ಅಲ್ಲಿ ಕೆಲಸ ಮಾಡ್ಬೇಕಾಗಿರ್ತದೆ. ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ಪಾಪ ಅವ್ರ ಜೀವನ ಹೊರಟೋಗುತ್ತೆ. ಅಂತ ಸೆನ್ಸಿಟಿವ್ ಸಿಚುವೇಶನ್ ಅಲ್ಲಿ ಫೈರಿಂಗ್ ಮಾಡಿ ಆ ಲಾಸ್ಟ್ ಟೆರರಿಸ್ಟ್ ನ ಕಿಲ್ ಮಾಡ್ತಾರ. ಸೊ ಅದನ್ನ ಅವ್ರು ಹೇಳ್ಕೋಬೇಕಾದ್ರೆ ನೋಡ್ಲಿಕ್ಕೆ ಅವ್ರ ಫೇಸ್ ಒಳಗಡೆ ನಾನು ಅದೊಂದು ಏನನ್ನೋ ಸಾಧಿಸಂತ ಒಂದು ಸಂಭ್ರಮ. ಸೊ ನನ್ನ ಲೈಫಲ್ಲೂ, ಯಾಕಂದ್ರೆ ನನ್ಗಿಂತ ಹಿರಿಯರು ಆರ್ಮಿ ಆಫೀಸರ್ ಅಲ್ಲಿ ವರ್ಕ್ ಮಾಡಿರ್ತಾರ, ಅವ್ರಿಗೆ ಯಾರಿಗೂ ಈ ಟೆರರಿಸ್ಟ್ ಗಳನ್ನ ಶೂಟ್ ಮಾಡುವಂತ ಸೌಭಾಗ್ಯ ಸಿಕ್ಕಿರಂಗಿಲ್ಲ. ನನಗ್ ಸಿಕ್ಕದ. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ಅಂತ ಹೇಳ್ಬಿಟ್ಟು ಅವ್ರು ಶೇರ್ ಮಾಡ್ಕೊಂಡ್ರು. ಸೊ ನನಗೂ ಕೂಡ ಬಹಳ ಖುಷಿ ಅನಿಸ್ತು, ಇಂಥ ಒಬ್ಬ ಗ್ರೇಟ್ ಆರ್ಮಿ ಆಫೀಸರ್ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದೆ. ಇವ್ರು ನನಗ್ ಬಹಳ ಹತ್ರ, ಇವ್ರು ನನ್ನ ಕಸ್ಟಮರ್ಸ್ ಅಂತ ಹೇಳ್ಕೊಳಿಕ್ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಸೊ ನಾನು ಈ ಮೂಲಕ ಹೇಳೋದೇನಂದ್ರೆ, ನಮಗೊಂಚೂರು ಬಿಸಿಲು ಹೆಚ್ಚಾದ್ರೆ ಬಿಸಿಲು ಅಂತೀವಿ, ಚಳಿ ಹೆಚ್ಚಾದ್ರೆ ಚಳಿ ಅಂತೀವಿ, ಮಳೆ ಹೆಚ್ಚಾದ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ನೀರ್ ನಿಂತ್ಕೊಂಡ್ಬಿಟ್ರೆ ಸಾಕು, ಮಾತಾಡ್ಬಾರ್ದೆಲ್ಲ ಮಾತಾಡ್ತೀವಿ. ಅಲ್ಲಿ ನೋಡ್ರಿ ಅವ್ರ ಪಾಪ ಅವ್ರ ಜೀವನ ಸೆನ್ಸಿಟಿವ್ ಒಳಗದ. ಸೊ ಅಂತದ್ರೊಳಗೂ ಕೂಡ ಅವರು ನಕ್ಕೋತ ಅದನ್ನ ಶೇರ್ ಮಾಡ್ಲಿಕ್ಕೆ ನೋಡಿದ್ರೆ ಅವ್ರಿಗೆ ಇದ್ಯಾವ್ದು ಇಂಪಾರ್ಟೆಂಟ್ ಅಂತ ಅನ್ಸ್ಕೊಳ್ತಾವ, ಅಷ್ಟವ್ರು ಪ್ರಾಡಕ್ಟ್ ಶೇರ್ ಮಾಡ್ಲಿಕ್ಕೆ ತರ. ಅಂಡ್ ಆಲ್ಸೋ ಇಂಥ ಒಂದು ರಿಸ್ಕಿ ಜಾಬ್ಗೆ ಎಷ್ಟೋ ಚಾಲೆಂಜಸ್ ಫೇಸ್ ಮಾಡಿ, ಎಷ್ಟೋ ರೌಂಡ್ಸ್ ಇಂಟರ್ವ್ಯೂ ಫೇಸ್ ಮಾಡಿ ಅವ್ರು ಹೋಗಿ ಅದನ್ನ ಗಿಟ್ಟಿಸ್ಕೋತಾರ. ರಿಯಲಿ ಹ್ಯಾಟ್ಸ್ ಆಫ್ ಟು ದಟ್ ಆರ್ಮಿ ಪೀಪಲ್. ಅವ್ರು ಅಷ್ಟು ಸ್ಟ್ರಗಲ್ ಮಾಡ್ಲಿಕ್ಕದ್ರಿಂದ ಇವತ್ತು ನಾವಿಷ್ಟ ಆರಾಮಾಗಿದ್ದೀವಿ. ರಿಯಲ್ ಹೀರೋ ಅಂತ ನಾವು ಹೇಳ್ಬೇಕಾಗಿರೋದು ಅವ್ರಿಗೆ ಮಾತ್ರ. ಸೊ ನಾವು ಯಾರಿಗೂ ಹೀರೋ ಅನ್ಬೇಕಾಗಿದ್ದಿಲ್ಲ. ರಿಯಲ್ ಹೀರೋ ಅನ್ಬೇಕಾಗಿದ್ದು ಆರ್ಮಿ ಆಫೀಸರ್ಸ್ ಗಳಿಗೆ ಮಾತ್ರ. ಒಟ್ಟಾರೆ ಆ ಒಂದು ಸೈನಿಕರು ಅಂತ ಏನಿರ್ತಾರಲ್ಲ, ಸೊ ಆರ್ಮಿ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಿರೋರು ಎಲ್ಲ ರಿಯಲ್ ಹೀರೋಸ್ ಫಾರ್ ಅಸ್. ಸೊ ಅವ್ರಿಗೆ ಜಾಸ್ತಿ ಇನ್ನಷ್ಟು ವಿಲ್ ಪವರ್ ಸಿಗ್ಲಿ, ಅವರ ಕೆಲಸಗಳಲ್ಲಿ ಅವ್ರಿಗೆ ಯಾವಾಗ್ಲೂ ಯಶಸ್ಸು ಸಿಗ್ತಾ ಇರ್ಲಿ ಅಂತ ದೇವ್ರ ಹತ್ರ ಬಿಟ್ಕೊಳ್ತಾ ಈ ವಿಡಿಯೋನ ಇಲ್ಲಿಯೇ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು.